ಸನ್ಮಾನ್ಯ ರಾಜೀವ್ ಗಾಂಧಿ ಹೇಳ್ತಾರೆ, ಈ ದೇಶ ಉಳಿಬೇಕಾದ್ರೆ, ಈ ದೇಶ ಬೆಳಿಬೇಕಾದ್ರೆ, ಈ ದೇಶ 21ನೇ ಶತಮಾನಕ್ಕೆ ಹೋಗಬೇಕಾದ್ರೆ ಅದು ಯುವಕರನ್ನ ಮಾತ್ರ ಸಾಧ್ಯ ಅಂತ ಮಾತನ್ನ ಹೇಳಿ ಇವತ್ತು ಯುವಕರಿಗೆ ಅಧಿಕಾರ ಸನ್ಮಾನ್ಯ ರಾಜೀವ್ ಗಾಂಧಿ ಕೊಡ್ತಾರೆ. ಅದೇ ರೀತಿ ಇವತ್ತು ರಾಹುಲ್ ಗಾಂಧಿಯವರು ಕೂಡ ಅದೇ ವಿಚಾರ ಇಟ್ಕೊಂಡು ಇವತ್ತೇನಾದರೂ ದೇಶ ಬೆಳಿಬೇಕಾದ್ರೆ ಯುವಕರ ಕೈಲಿ ಅಧಿಕಾರ ಸಿಗಬೇಕಂತ ಮಾತನ್ನು ಹೇಳ್ತಾರೆ. ಬಹಳ ವಿಶ್ವಾಸದಿಂದ ಹೇಳ್ತೀನಿ ನಾನು, ಇವತ್ತು ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಅಂತ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ನಾನು ಮುಂದಿನ ಚುನಾವಣೆಯಲ್ಲಿ ನಮ್ಮ ಇಂಡಿಯಾ ಮೈತ್ರಿ ಕೂಡ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧಿಯವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಇವರು ಬಹಳ ಸಂತೋಷದ ಇವತ್ತು ಹೇಳ್ತೀವಿ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಕರ್ನಾಟಕದವರು ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿದ್ದಾರೆ. ನಿಜವಾಗ್ಲೂ ದೊಡ್ಡ ಒಂದು ಸಂದೇಶ ಈ ದೇಶಕ್ಕೆ. ಕರ್ನಾಟಕದ ಒಬ್ಬ ಧೀಮಂತ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, KPC ಅಧ್ಯಕ್ಷ DK ಶಿವಕುಮಾರ್ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಕರ್ನಾಟಕದಲ್ಲಿ ಬಲಿಷ್ಠವಾಗಿ ಇವರು ಕೆಲಸ ಮಾಡ್ತಾರೆ. ಸನ್ಮಾನ್ಯ DK ಶಿವಕುಮಾರ್ ಅವರು 5 ವರ್ಷ ಕಳೆದಿದ್ದಾರೆ ಈಗ ಅಧ್ಯಕ್ಷರಾಗಿ. ನಾನು ಅವ್ರ ಜೊತೆ 3 ವರ್ಷ ಕೂಡ ಕೆಲಸ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ದೊಡ್ಡ ಪಾತ್ರ ಸನ್ಮಾನ್ಯ DK ಶಿವಕುಮಾರ್ ವಹಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ದೊಡ್ಡ ಶಕ್ತಿ ಕರ್ನಾಟಕದಲ್ಲಿ ಇದೆ. ಕಾಂಗ್ರೆಸ್ ಪಕ್ಷ ನಿನ್ನೆ ಮೊನ್ನೆ ಹುಟ್ಟಿದಂಥ ಪಕ್ಷ ಅಲ್ಲ. 138 ವರ್ಷಗಳ ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ತ್ಯಾಗ ಇದೆ, ಬಲಿದಾನ ಇದೆ, ಕಾರ್ಯಕ್ರಮ ಇದೆ, ವಿಚಾರಧಾರೆಗಳಿವೆ. ಕೇವಲ ಅಧಿಕಾರಕ್ಕೆ ಹುಟ್ಟಿದ ಪಕ್ಷ ಅಲ್ಲ. ನಿರಂತರ ಹೋರಾಟ, ಸಾಮಾಜಿಕ ಕಳಕಳಿ, ಸಮಾಜದ ಎಲ್ಲ ವರ್ಗದ ಹಿತವನ್ನು ಕಾಪಾಡೋದೇ ಕಾಂಗ್ರೆಸ್ ಪಕ್ಷದ ನೀತಿ ಸಿದ್ಧಾಂತ. ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಮಹಾತ್ಮ ಗಾಂಧಿ, ಮೌಲಾನಾ ಅಬುಲ್ ಕಲಾಂ, ಹಲವಾರು ಮುಖಂಡರು ಹೋರಾಟ ಮಾಡಿ ಮುಂದಿನ ಜನಾಂಗ, ಮುಂದಿನ ಭವಿಷ್ಯ ಸ್ವಾತಂತ್ರ್ಯವಾಗಿ ಬಾಳಿ ಬದುಕಲಿ ಅಂತ ಹೋರಾಟ ಮಾಡಿ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ವತಿಯಿಂದ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಸನ್ಮಾನ್ಯ ಮಹಾತ್ಮ ಗಾಂಧಿ ಬಲಿದಾನ ಆದರು. ನಂತರ ನಮ್ಮ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ರಾಷ್ಟ್ರವನ್ನು 16 ವರ್ಷ ಆಳಿದ್ರು. ಸದಾಕಾಲ ಮಹಿಳೆಯರ ಬಗ್ಗೆ ಚಿಂತನೆ, ಯುವಕರ ಬಗ್ಗೆ ಚಿಂತನೆ, ಬಡವರ ಬಗ್ಗೆ ಚಿಂತನೆ, ರೋಟಿ ಕಪಡ ಮಕಾನ್ 20 ಅಂಶದ ಕಾರ್ಯಕ್ರಮ, ಹಲವಾರು ಕಾರ್ಯಕ್ರಮ ಅನುಷ್ಠಾನ ತಂದರು. ಹಂತಕರ ಗುಂಡಿಗೆ ಬಲಿಯಾದರು ಶ್ರೀಮತಿ ಇಂದಿರಾ ಗಾಂಧಿಯವರು. ನಂತರ ನಮ್ಮ ಯುವ ನಾಯಕ ರಾಜೀವ್ ಗಾಂಧಿ ಈ ರಾಷ್ಟ್ರವನ್ನು 21ನೇ ಶತಮಾನ ತಗೊಂಡ ಕನಸನ್ನು ಕಂಡಿದ್ದರು. ಅವರು ಕೂಡ ಈ ದೇಶದ ಐಕ್ಯತೆಗೆ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ. ಯಾವ ಕೆಲಸ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಭವ್ಯ ಭಾರತವನ್ನು ಕಟ್ಟುವಂಥ ಕನಸು ಕಂಡಿದ್ರು, ಅದು ನರ್ಸ್ ಮಾಡಲಿಕ್ಕೆ ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಪ್ರತಿ ಹಂತದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನು, ವಿಚಾರಧಾರೆಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಅಧಿಕಾರದ ಆಸೆ ಇಲ್ಲ ಶ್ರೀಮತಿ ಸೋನಿಯಾ ಗಾಂಧಿ ಅವ್ರಿಗೆ, ಯಾವುದೇ ಅಧಿಕಾರ ಆಸೆ ಇಲ್ಲ ರಾಹುಲ್ ಗಾಂಧಿ ಅವ್ರಿಗೆ. ಹೋದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬಂದು ಎಲ್ಲರೂ ಶ್ರೀಮತಿ ಸೋನಿಯಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗಬೇಕಂತ ಒತ್ತಾಯ ಮಾಡಿದ್ರು. ಆದರೆ ಶ್ರೀಮತಿ ಸೋನಿಯಾ ಗಾಂಧಿಯವರು ನಾನು ಪ್ರೈಮ್ ಮಿನಿಸ್ಟರ್ ಆಗಲ್ಲ, ಮನಮೋಹನ್ ಸಿಂಗ್ ಅವರಿಗೆ ಪ್ರೈಮ್ ಮಿನಿಸ್ಟರ್ ಮಾಡಬೇಕಂತ ಮಾತನ್ನು ಹೇಳಿ ದೊಡ್ಡ ಒಂದು ತ್ಯಾಗ ಮಾಡಿದಂತಹ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರು. ಆ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನು, ಸಿದ್ಧಾಂತಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ವಿಶೇಷವಾಗಿ ಯುವ ಕಾಂಗ್ರೆಸ್ಸಲ್ಲಿ ಇದೆ ಅಂತ ಮಾತನ್ನು ಹೇಳ್ತಾ, ಯೂತ್ ಕಾಂಗ್ರೆಸ್ ದೊಡ್ಡ ಸಂಘಟನೆ, ಬಹಳ ಬಲಿಷ್ಠವಾದ ಸಂಘಟನೆ. ನಾನು ಕೂಡ ಅಖಿಲ ಭಾರತ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಕೂಡ ಆಗಿ ಕೆಲಸ ಮಾಡಿದ್ದೀನಿ. ಅದರಿಂದ ನಿಮ್ಮ ಮೇಲೆ ದೊಡ್ಡ ಹೊಣೆಗಾರಿಕೆ, ಜವಾಬ್ದಾರಿ ಇದೆ. ಇವತ್ತು ಮಂಜುನಾಥ್ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ತಾವು ಮಾಡಬೇಕು. ಈ ಏನು ಭಾರತೀಯ ಜನತಾ ಪಾರ್ಟಿಯ 10 ವರ್ಷದ BJP ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಇವತ್ತು ಹಲವಾರು ಸ್ಟೇಟ್ಮೆಂಟ್ಗಳು ಮೋದಿಯವರು ಇವತ್ತು ಜನರಿಗೆ ದಾರಿ ತಪ್ಪಿಸಿದ್ದಾರೆ. ಇವತ್ತೇನಾದರೂ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು ಸಲ್ಲುತ್ತೆ. ಅಷ್ಟು ಸುಳ್ಳುಗಳ ಸನ್ಮಾನ್ಯ ನರೇಂದ್ರ ಮೋದಿಯವರು ಹೇಳಿದಂಥ ಮಾತನ್ನು ಹೇಳ್ತಾ, ಅವರು ಅಧಿಕಾರಕ್ಕೆ ಬರೋ ಮುಂಚೆ ಹಲವಾರು ಘೋಷಣೆ ಮಾಡಿದ್ರು. ಇವತ್ತು ಪೆಟ್ರೋಲ್ ಬೆಲೆ ನಮ್ಮ ಸರ್ಕಾರ ಅಧಿಕಾರದಲ್ಲಿರುವಾಗ 55 ರೂಪಾಯಿ ಇತ್ತು, ಇವತ್ತು 100ಕ್ಕೆ ದಾಟಿದೆ. ಡೀಸೆಲ್ ಬೆಲೆ ದಾಟಿದೆ, ಗ್ಯಾಸ್ ಬೆಲೆ ದಾಟಿದೆ. ಸನ್ಮಾನ್ಯ ನರೇಂದ್ರ ಮೋದಿ ಹೇಳಿದ್ರು, ನಾನು ಅಧಿಕಾರಕ್ಕೆ ಬಂದರೆ ರಾಮರಾಜ್ಯ ಮಾಡ್ತೀವಿ ಅಂತ ಹೇಳಿದರು. ಸನ್ಮಾನ್ಯ ನರೇಂದ್ರ ಮೋದಿಯವರೇ ಇಂಥ ಅಧಿಕಾರಕ್ಕೆ ಬಂದಿರಾ, ರಾಮರಾಜ್ಯ ಮಾಡಲಿಲ್ಲ, ರಾವಣ ರಾಜ್ಯ ಮಾಡಿ ಸಮಾಜವನ್ನು ಹೊಡೆಯುವಂಥ ಕೆಲಸ ತಾವು ಮಾಡ್ತಾ ಇದ್ದಂಥ ಮಾತನ್ನು ಹೇಳ್ತಾ, ಇವತ್ತು ಯುವಕರಿಗೆ ದೊಡ್ಡ ಶಕ್ತಿ ಇದೆ, ಹೋರಾಟ ಮಾಡುವಂಥ ಮನಸ್ಸಿದೆ. ಇವತ್ತೇನಾದರೂ ಇತಿಹಾಸ ನಿರ್ಮಾಣ ಮಾಡಬೇಕಾದ್ರೆ ಇತಿಹಾಸನ ಯುವಕರು ಅರಿಬೇಕು, ಆವಾಗಲೇ ಇತಿಹಾಸ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಅಂತ ಮಾತನ್ನು ಹೇಳ್ತಾ,
ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿ ಇರೋಂತಹ ಯೂತ್ ಕಾಂಗ್ರೆಸ್ ನಿಜವಾಗ್ಲೂ ಇವತ್ತು ಏನಾದರೂ ಬದಲಾವಣೆ ಆಗಬೇಕಾದ ದೇಶದಲ್ಲಿ ಈ ಕ್ರಾಂತಿ ಆಗಬೇಕಾದ್ರೆ ಅದು ಯುವಕರಿಂದ ಮಾತ್ರ ಸಾಧ್ಯ ಅಂತ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.